ನಮಸ್ಕಾರ ಸ್ನೇಹಿತರೆ ಲಾಂಗ್ ವಿಡಿಯೋಗೆ ಹೇಗೆ ನಾವು ಥಂಬ್ನೇಲ್ ಹಾಕ್ತೀವಿ ಅದೇ ರೀತಿ ಈಗ ಯೂಟ್ಯೂಬ್ ಮೇಲೆ ಶಾರ್ಟ್ಸ್ಗೂ ಕೂಡ ಥಂಬ್ನೇಲ್ ಹಾಕೋ ಆಪ್ಷನ್ ಬಂದಿದೆ. ಅದು ಹೇಗೆ ಹಾಕೋದು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಮೊದಲು ಥಂಬ್ನೇಲ್ ಮಾಡೋದು ಹೇಗೆ ಅನ್ನೋದು ಇಂಪಾರ್ಟೆಂಟ್ ಇದೆ. ಅದನ್ನು ಮಾಡೋದು ನಾನು ಮೊದಲು ಇಲ್ಲಿ ತಿಳಿಸ್ಕೊಡ್ತೀನಿ. ಚಾಟ್ GPT ಬಳಸ್ಕೊಂಡು ನಾವು ಜಸ್ಟ್ ಒಂದೇ ಒಂದು ಪ್ರಾಂಪ್ಟ್ ಹಾಕಿ ಚಾಟ್ GPT ಬಳಸ್ಕೊಂಡು ಒಂದೊಳ್ಳೆ ಥಂಬ್ನೇಲ್ ನಾವು ಮಾಡ್ಬೋದು. ಅದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ ಸ್ನೇಹಿತರೆ. ಆಮೇಲೆ ವಿಡಿಯೋ ಇಷ್ಟ ಆಗೇ ಆಗುತ್ತೆ, ಈಗಲೇ ಲೈಕ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲಾಂಗ್ ವಿಡಿಯೋಗೆ ಹೇಗೆ ಥಂಬ್ನೇಲ್ ಹಾಕ್ತೀವಿ ಅದೇ ರೀತಿ ಶಾರ್ಟ್ಸ್ಗೂ ಕೂಡ ನಾವು ಥಂಬ್ನೇಲ್ ಹಾಕ್ಬೋದು. ಹೇಗೆ ಹಾಕೋದು ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಫಸ್ಟ್ ಥಂಬ್ನೇಲ್ ಮಾಡೋದು ಹೇಗೆ ಅಂತ ಇಲ್ಲಿ ನಾವು ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಒಂದು ಚಾಟ್ GPT ಅಪ್ಲಿಕೇಶನ್ ಬೇಕು. ಎಲ್ಲರ ಹತ್ರನೂ ಈಗ ಚಾಟ್ GPT ಅಪ್ಲಿಕೇಶನ್ ಇದ್ದೇ ಇದೆ. ಜಸ್ಟ್ ಅದನ್ನು ಓಪನ್ ಮಾಡ್ಕೊಳ್ಳಿ. ನಾನಿಲ್ಲಿ ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ತೀನಿ, ಅದ್ರ ಪ್ರಕಾರ ನೀವು ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ಇಲ್ಲಿ ನೋಡಿ, ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ. ಈಗ ಇಲ್ಲಿ ನಾನು ಚಾಟ್ GPT ಓಪನ್ ಮಾಡ್ತೀನಿ. ಚಾಟ್ GPT ಓಪನ್ ಮಾಡಿದ ಮೇಲೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಫಸ್ಟ್ ಚಾಟ್ ಓಪನ್ ಮಾಡ್ಕೊಳ್ಳಿ. ಓಕೆ, ಮಾಡಿದ ಮೇಲೆ ಇಲ್ಲಿ ನೀವು ಥಂಬ್ನೇಲಲ್ಲಿ ಏನು ಇಮೇಜ್ ಬಳಸಬೇಕು ಅಂತ ಮಾಡಿದ್ದೀರಾ ಆ ಇಮೇಜನ್ನು ಫಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡಿ. ನಾನು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಗ್ಯಾಲರಿ ಓಪನ್ ಆಗುತ್ತೆ. ಅದಾದಮೇಲೆ ನನಗೆ ಬೇಕಾಗಿರುವಂಥ ಫೋಟೋ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ನಿಮಗೆ ಏನು ಫೋಟೋ ಬೇಕಾಗಿದೆ ಅದನ್ನು ಮೊದಲು ಸೆಲೆಕ್ಟ್ ಮಾಡಬೇಕು. ನಾನಿಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ತೀನಿ. ಒಂದೇ ನಿಮಿಷ ಸ್ನೇಹಿತರೆ. ಸೊ ನನ್ನ ಹತ್ರ ಈ ಫೋಟೋ ಇದೆ, ಇದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಡನ್ ಮಾಡ್ತೀನಿ. ಫೋಟೋ ಬರುತ್ತೆ. ಫೋಟೋ ಬಂದಮೇಲೆ ಇದ್ರ ಕೆಳಗಡೆ ಒಂದು ಪ್ರಾಂಪ್ಟ್ ಕೊಡೋದಿರುತ್ತೆ ಸ್ನೇಹಿತರೆ. ಪ್ರಾಂಪ್ಟ್ ಹೇಗೆ ಕಾಪಿ ಮಾಡಬೇಕು, ಎಲ್ಲಿ ಸಿಗುತ್ತೆ ಅನ್ನೋದು ಕೊನೆಯಲ್ಲಿ ಹೇಳ್ತೀನಿ. ಸೊ ನಾನಿಲ್ಲಿ ಮೊದಲು ಪ್ರಾಂಪ್ಟ್ ಹಾಕಿ ನಿಮ್ಗೆ ತೋರಿಸ್ಕೊಡ್ತೀನಿ. ಬೇಕು ಅಂದರೆ ಇಲ್ಲಿ ಸೈಡಲ್ಲಿ ನೋಡ್ಬೋದು, ಆ ಪ್ರಾಂಪ್ಟ್ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಬೇಕು ಅಂದರೆ ನೀವು ಇದನ್ನು ಟೈಪ್ ಮಾಡಿನೂ ತೊಗೋಬೋದು. ನಾನು ಈ ಪ್ರಾಂಪ್ಟ್ ಕೊಟ್ಟಿರ್ತೀನಿ. ಅದು ಎಲ್ಲಿ ಸಿಗುತ್ತೆ ಏನು ಸಿಗುತ್ತೆ ಅನ್ನೋದು ಕೊನೆಯಲ್ಲಿ ಹೇಳ್ತೀನಿ. ಫಸ್ಟ್ ಇಲ್ಲಿ ನಾನು ಮಾಡೋದು ಹೇಗೆ ಅನ್ನೋದು ಇಲ್ಲಿ ತೋರಿಸ್ತೀನಿ. ನಾನು ಪ್ರಾಂಪ್ಟ್ ಕಾಪಿ ಮಾಡ್ತೀನಿ ಸ್ನೇಹಿತರೆ. ಕಾಪಿ ಮಾಡ್ಕೊಂಡು ಬಂದು ಏನು ಮಾಡ್ತೀನಿ, ನಾನು ಇಲ್ಲಿ ಪೇಸ್ಟ್ ಮಾಡಿಬಿಡ್ತೀನಿ. ಜಸ್ಟ್ ಪೇಸ್ಟ್ ಮಾಡೋದಿದೆ. ಇಲ್ಲಿ 3-6 ವರ್ಡ್ಸ್ ಮ್ಯಾಕ್ಸಿಮಮ್ ಅಂತ ಒಂದು ಇದು ಇದೆ, ಬರ್ದಿದ್ದಿದೆ. ಇಲ್ಲಿ ನೋಡ್ಬೋದು, ಆ್ಯಡ್ ಬೋಲ್ಡ್ ಕ್ಲೀನ್ ಥಂಬ್ನೇಲ್ ಟೆಕ್ಸ್ಟ್ ಅಂತ. ನೀವು ಪ್ರಾಂಪ್ಟನ್ನು ಕಾಪಿ ಮಾಡಿದ ಮೇಲೆ ಅದರಲ್ಲಿ ಇರುತ್ತೆ. ಜಸ್ಟ್ ಇಲ್ಲಿ ಏನು ಮಾಡಬೇಕು ಅಂದರೆ ನೀವು ನಿಮ್ಮ ಟಾಪಿಕ್ ಪ್ರಕಾರ ಏನಿದೆ ಅದನ್ನು ಬರಿಬೇಕು ಅಷ್ಟೇ. ನಾನು ಇಲ್ಲೇನು ಬರಿತೀನಿ ಅಂದರೆ ಚಾಟ್ GPT ಬಳಸ್ಕೊಂಡು ಚಾಟ್ GPT ಬಳಸಿ ಶಾರ್ಟ್ಸ್ಗೆ ಈ ರೀತಿ ಥಂಬ್ನೇಲ್ T ನಾನು ಕ್ಯಾಪಿಟಲ್ ಮಾಡ್ತೀನಿ. ಥಂಬ್ನೇಲ್ ಮಾಡೋದು ಹೇಗೆ ಅಂತ ಕ್ವಶನ್ ಮಾರ್ಕ್ ಹಾಕಿ ನಾನು ಟೆಕ್ಸ್ಟ್ ಬರೆದ್ಬಿಡ್ತೀನಿ. ಆ್ಯಡ್ ಬೋಲ್ಡ್ ಕ್ಲೀನ್ ಥಂಬ್ನೇಲ್ ಟೆಕ್ಸ್ಟ್ ಅಂತ ಇದೆ. ಅದರ ಮುಂದೆ ನಾನು ಇದು ಹಾಕ್ತೀನಿ. ಇಷ್ಟು ಹಾಕಿ ಚಾಟ್ GPT ಬಳಸಿ ಶಾರ್ಟ್ಸ್ಗೆ ಈ ರೀತಿ ಥಂಬ್ನೇಲ್ ಮಾಡೋದು ಹೇಗೆ ಅಂತ ನಾನು ಟೆಕ್ಸ್ಟ್ ಬರಿತೀನಿ. ನನ್ನ ಟಾಪಿಕ್ ಇದೆ, ನಿಮ್ಮ ಟಾಪಿಕ್ ಪ್ರಕಾರ ಅಲ್ಲಿ ಬರಿಬೇಕು. ನೀವು ಏನು ಶಾರ್ಟ್ಸ್ ಮಾಡಿದ್ದೀರಾ ಅದೇ ಟಾಪಿಕ್ ಪ್ರಕಾರ ಏನು ಬರಿಬೇಕಾಗಿದೆ ಅದನ್ನು ಬರೆದು ಜಸ್ಟ್ ಸೆಂಡ್ ಮಾಡಿ ಸ್ನೇಹಿತರೆ. ಇಷ್ಟು ಮಾಡಿದರೆ ಸಾಕು. ಒಂದು 5-10 ಸೆಕೆಂಡಲ್ಲಿ ನಿಮ್ಮ ಥಂಬ್ನೇಲ್ ರೆಡಿಯಾಗಿ ಬರುತ್ತೆ. ಸೊ ಈಗ ಹೇಗೆ ಬರುತ್ತೆ, ಅದನ್ನು ಹಾಕೋದು ಹೇಗೆ, ಇದೆಲ್ಲ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಅದಾದಮೇಲೆ ಈ ಪ್ರಾಂಪ್ಟ್ ಏನಿದೆ ಇದನ್ನು ಹೇಗೆ ನಾವು ತಗೋಬೇಕು ಅದು ಕೂಡ ನಾನು ಹೇಳ್ತೀನಿ. ಬೇಕು ಅಂದರೆ ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ಸೈಡಲ್ಲಿ. ಇಲ್ಲಿ ನೋಡ್ಬೋದು, ಇದನ್ನು ನೀವು ಬರ್ಕೊಂಡು ತೊಗೋಬೋದು. ಇಲ್ಲ ಅಂದರೆ ಕಾಪಿ ಮಾಡಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಎಲ್ಲಿ ಸಿಗುತ್ತೆ ಅನ್ನೋದು ಕೊನೆಯಲ್ಲಿ ಹೇಳ್ತೀನಿ. ಈ ಎರಡು ಆಪ್ಷನ್ ಕೂಡ ನಾನು ಕೊನೆಯಲ್ಲಿ ಹೇಳ್ತೀನಿ. ಪ್ರಾಂಪ್ಟ್ ಹೇಗೆ ತೊಗೋಬೇಕು ಅನ್ನೋದ್ರ ಬಗ್ಗೆ, ಆಮೇಲೆ ಅಪ್ಲೋಡ್ ಮಾಡೋದ್ರ ಬಗ್ಗೆನೂ ಡೀಟೇಲಾಗಿ ಹೇಳ್ತೀನಿ. ಸೊ ಫಸ್ಟ್ ಇಲ್ಲಿ ನಾವು ಥಂಬ್ನೇಲ್ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಜಸ್ಟ್ ಒಂದು ಪ್ರಾಂಪ್ಟ್ ಹಾಕಿ ನಿಮ್ಮ ಟಾಪಿಕ್ ಏನಿದೆ ಅದನ್ನು ಬರೆದ್ಬಿಟ್ಟು ಪ್ರಾಂಪ್ಟ್ ಸೆಂಡ್ ಮಾಡಿದರೆ ಸಾಕು, ರೆಡಿಯಾಗಿ ಬರುತ್ತೆ. ಥಂಬ್ನೇಲ್ ರೆಡಿಯಾಗಿ ಬರುತ್ತೆ. ಸೊ ಒಳ್ಳೆ ಥಂಬ್ನೇಲ್ ನೀವು ಹಾಕಿದರೆ ನಿಮ್ಮ ಶಾರ್ಟ್ಸ್ಗೆ ಒಳ್ಳೆ ವ್ಯೂಸ್ ಬರೋ ಚಾನ್ಸ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು, ಥಂಬ್ನೇಲ್ ರೆಡಿಯಾಗಿ ಬಂತು. ಚಾಟ್ GPT ಬಳಸಿ ಶಾರ್ಟ್ಸ್ಗೆ ಈ ರೀತಿ ಥಂಬ್ನೇಲ್ ಮಾಡೋದು ಹೇಗೆ ರೆಡಿಯಾಗಿ ಬಂತು. ಈಗ ಇದನ್ನು ಸೇವ್ ಮಾಡ್ಕೊಳ್ಳಿ. ಥಂಬ್ನೇಲ್ ರೆಡಿ ಆಗಿದೆ, ಸೇವ್ ಮಾಡಿದ್ದೀನಿ. ಸೇವ್ ಆದಮೇಲೆ ಈಗ ಇದನ್ನು ಅಪ್ಲೋಡ್ ಮಾಡೋದಿದೆ. ಯಾವುದಕ್ಕೆ ಅಂದರೆ ನಮ್ಮ ಶಾರ್ಟ್ಸ್ಗೆ ಅಪ್ಲೋಡ್ ಮಾಡೋದಕ್ಕೆ ಯೂಟ್ಯೂಬ್ ಓಪನ್ ಮಾಡಿ. ಯೂಟ್ಯೂಬಲ್ಲಿ ಶಾರ್ಟ್ಸ್ ಓಪನ್ ಮಾಡಿ. ಅಪ್ಲೋಡ್ ಮಾಡಿಕೊಂಡು ನಿಮ್ಮ ವಿಡಿಯೋ ಏನಿದೆ ಅದನ್ನು ಅಪ್ಲೋಡ್ ಮಾಡಿಬಿಡಿ. ಶಾರ್ಟ್ಸ್ ಏನಿದೆ ಅದನ್ನು ಅಪ್ಲೋಡ್ ಮಾಡಿ. ನಾನಿಲ್ಲಿ ಅಪ್ಲೋಡ್ ಮಾಡ್ತೀನಿ.
ಸೊ ಚಾಟ್ ಜಿ ಪಿ ಟಿ ಬಳಸ್ಕೊಂಡು ನಾವು ವಿಡಿಯೋ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ಒಂದು ಶಾರ್ಟ್ ಮಾಡಿದ್ದೀನಿ. ಸೊ ಅದೇ ನಾನಿಲ್ಲಿ ಚಾಟ್ ಜಿ ಪಿ ಟಿ ಬಳಸಿ ಶಾರ್ಟ್ಸ್ಗೆ ಈ ರೀತಿ ಥಂಬ್ನೇಲ್ ಮಾಡೋದು ಹೇಗೆ, ನಾನು ಇದಿಷ್ಟು ಬರೆದು ಇದನ್ನೇನು ಮಾಡ್ತೀನಿ, ಈಗ ನಾನು ಪ್ರೈವೇಟ್ ಹಾಕಿದ್ದೀನಿ, ಪ್ರೈವೇಟ್ಗೆ ಹಾಕಿ ಇದನ್ನೇನು ಮಾಡ್ತೀನಿ, ಜಸ್ಟ್ ಸೆಂಡ್ ಮಾಡ್ತೀನಿ. ಇಲ್ಲಿ ಥಂಬ್ನೇಲ್ ಹಾಕ್ಲಿಕ್ಕೆ ಬರಲ್ಲ, ಇಲ್ಲಿ ನೋಡ್ಬೋದು. ಸದ್ಯಕ್ಕೆ ಏನಿದೆ ಇದರಿಂದನೇ ನಾವು ಪಿಕ್ ಮಾಡಬೇಕು, ಥಂಬ್ನೇಲ್ ಹಾಕೋಕೆ ಬರಲ್ಲ. ಆದರೆ ಕಸ್ಟಮ್ ಥಂಬ್ನೇಲ್ ರೆಡಿ ಮಾಡಿದ್ದೀವಿ, ಅದನ್ನು ಹಾಕೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಏನು ಮಾಡಿ, ಇದನ್ನು ಅಪ್ಲೋಡ್ ಶಾರ್ಟ್ ಮೇಲೆ ಕ್ಲಿಕ್ ಮಾಡಿ. ನಾನು ಪ್ರೈವೇಟ್ ಇಟ್ಟಿದ್ದೀನಿ, ಶಾರ್ಟ್ ಮೇಲೆ ಅಪ್ಲೋಡ್ ಮಾಡಿದ್ದೀನಿ. ಈಗ ನಾನೇನು ಮಾಡ್ತೀನಿ, ಸ್ವಲ್ಪ ಇದು ಅಪ್ಲೋಡ್ ಆಗುವವರೆಗೂ ವೇಟ್ ಮಾಡ್ತೀನಿ. ಸ್ವಲ್ಪ ವೇಟ್ ಮಾಡಿ. ಅಪ್ಲೋಡ್ ಆದಮೇಲೆ ನಾವು ನೆಕ್ಸ್ಟ್ ಪ್ರೊಸೆಸ್ ಮಾಡೋಣ. ಒಂದೇ ಸೆಕೆಂಡ್ ಇರುತ್ತೆ, ಅಪ್ಲೋಡ್ ಆಗಲಿ. ಅಪ್ಲೋಡ್ ಆಗ್ತಿದೆ. ಅಪ್ಲೋಡ್ ಆದಮೇಲೆ ಇಲ್ಲಿ ನೋಡಿ ಅಪ್ಲೋಡ್ ಆಗಿದೆ, ಸ್ವಲ್ಪ ಬಾಕಿ ಇದೆ. ಸೊ 100% ಅಪ್ಲೋಡ್ ಆಗಿದೆ. ನಾನೀಗ ಇಲ್ಲಿ ಕ್ಲೋಸ್ ಮಾಡಿಬಿಡ್ತೀನಿ ಸ್ನೇಹಿತರೆ, ಇಲ್ಲೇನು ಬೇಡ. ಈಗ ಏನು ಮಾಡಬೇಕು, ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಿ. ನಿಮ್ಮ ಚಾನಲ್ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಬೇಕು. ಈಗ ಕಂಟೆಂಟ್ ಮೇಲೆ ಬನ್ನಿ ಸ್ನೇಹಿತರೆ. ಕಂಟೆಂಟ್ ಮೇಲೆ ಬಂದಮೇಲೆ ಶಾರ್ಟ್ಸಲ್ಲಿ ಹೋಗಿ. ಶಾರ್ಟ್ಸಲ್ಲಿ ಬಂದಮೇಲೆ ಯಾವ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀವಿ ಅದನ್ನು ಓಪನ್ ಮಾಡಿ. ಓಪನ್ ಆದಮೇಲೆ ಇಲ್ಲಿ ಥಂಬ್ನೇಲ್ ಸೆಲೆಕ್ಟ್ ಮಾಡಲಿಕ್ಕೆ ಕೇಳುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಥಂಬ್ನೇಲ್ ಅಂತ ಇರುತ್ತೆ, ಅಪ್ಲೋಡ್ ಫೈಲ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಆಲ್ರೆಡಿ ನೀವು ಸೆಲೆಕ್ಟ್ ಮಾಡಿದರೆ ಮತ್ತೊಮ್ಮೆ ಸೆಲೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಸೊ ಸೆಲೆಕ್ಟ್ ಮಾಡಬೇಡಿ, ಯಾವುದೇ ಥಂಬ್ನೇಲ್ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಡಿ. ಜಸ್ಟ್ ಶಾರ್ಟ್ಸ್ ಏನಿದೆ ಅದನ್ನು ಅಪ್ಲೋಡ್ ಮಾಡಿ ಸಾಕು. ಅದಾದಮೇಲೆ YT ಸ್ಟುಡಿಯೋ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡ್ಕೊಂಡು ಬಂದು ಇದೆಲ್ಲ ಪ್ರೊಸೆಸ್ ಮಾಡಿಕೊಂಡು ಈ ಫೋಟೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ, ಥಂಬ್ನೇಲ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ. ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮಾಡಿಕೊಂಡು ಆಮೇಲೆ ಅದನ್ನು ಪಬ್ಲಿಕ್ ಮಾಡಿ ಸ್ನೇಹಿತರೆ. ಸೊ ಈ ರೀತಿ ನೀವು ಥಂಬ್ನೇಲನ್ನು ನಿಮ್ಮ ಶಾರ್ಟ್ಸ್ಗೆ ಅಪ್ಲೋಡ್ ಮಾಡ್ಬೋದು. ಆಲ್ರೆಡಿ ಸೆಲೆಕ್ಟ್ ಆಗಿತ್ತು ಅಂದರೆ ಅದು ಸೆಲೆಕ್ಟ್ ಆಗೋದಿಲ್ಲ. ಆಪ್ಷನ್ ಇತ್ತು ಅಂದರೆ ನೀವು ಸೆಲೆಕ್ಟ್ ಮಾಡ್ಬೋದು. ಶಾರ್ಟ್ ಅಪ್ಲೋಡ್ ಮಾಡಿ, ಅಲ್ಲಿ ಯಾವುದು ಬೈ ಡಿಫಾಲ್ಟ್ ಏನು ಸೆಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಅದನ್ನು ಅಲ್ಲೇ ಕ್ಲೋಸ್ ಮಾಡ್ಕೊಂಡು ಬಂದು YT ಸ್ಟುಡಿಯೋ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಿಕೊಂಡು ಇಲ್ಲಿ ಥಂಬ್ನೇಲ್ ನೀವು ಸೆಲೆಕ್ಟ್ ಮಾಡಬೇಕು. ಈ ರೀತಿ ನೀವು ಮಾಡಬೇಕು. ಸೊ ಈ ರೀತಿ ಥಂಬ್ನೇಲ್ ನೀವು ಅಪ್ಲೋಡ್ ಮಾಡ್ಬೋದು. ಇನ್ನು ಪ್ರಾಂಪ್ಟ್ ಬೇಕು ಅಂದರೆ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊನೆಯಲ್ಲಿ ನಾನು ಏನಿದೆ ಪ್ರಾಂಪ್ಟದ್ದು ಲಿಂಕ್ ಕೊಟ್ಟಿರ್ತೀನಿ. ವೆಬ್ಸೈಟ್ ಇದೆ, ವೆಬ್ಸೈಟ್ ಲಿಂಕ್ ಇದೆ. ಆ ವೆಬ್ಸೈಟನ್ನು ನೀವು ಇಲ್ಲಿ ಕ್ರೋಮಲ್ಲಿ ಓಪನ್ ಮಾಡಿದರೆ ಇಲ್ಲಿ ನಾನು ತೋರಿಸ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಲಿಲ್ಲ ಅಂದರೂ ಇಲ್ಲಿ ನೀವು ಮಾಡ್ಬೋದು. ಕನ್ನಡ ಕ್ರಿಯೇಟರ್ ಗೈಡ್ ಸರ್ಚ್ ಮಾಡಿ, ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಸರ್ಚ್ ಮಾಡಿ. ಸ್ಪೇಸ್ ಬಿಡಬೇಡಿ, ಕಂಟಿನ್ಯೂ ಆಗಿ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಸರ್ಚ್ ಮಾಡಿ. ಇಲ್ಲಿ ನಾನು ತೋರಿಸ್ತೀನಿ ನೋಡಿ, ಕನ್ನಡ ಕ್ರಿಯೇಟರ್ ಗೈಡ್ .blogspot.com ಅಂತ ಇಲ್ಲಿ ಟೈಪ್ ಮಾಡಿ. ಈಗ ಸ್ಕ್ರೀನ್ ಮೇಲೆ ತೋರಿಸ್ತೀನಿ, ಆ ರೀತಿ ನೀವು ಮಾಡ್ಬೋದು. ಸ್ಪೇಸ್ ಯಾವುದು ಕೊಡಬೇಡಿ, ಕನ್ನಡ ಕ್ರಿಯೇಟರ್ ಗೈಡ್ .blogspot.com ಅಂತ ಸರ್ಚ್ ಮಾಡಿ. ಇಲ್ಲಿ ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ. ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ನೋಡಿ ಯಾವುದೋ ಒಂದು ಪೋಸ್ಟ್ ತೋರಿಸ್ತಾ ಇದ್ದೀನಿ, ಅದು ನಿಮಗೆ ಪ್ರಾಂಪ್ಟದ್ದು ಹಾಕಿದ ಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ಈ ರೀತಿ ಕಾಣುತ್ತೆ. ಇಲ್ಲಿ ಕಾಪಿ ಅಂತ ಇದೆ, ಕಾಪಿ ಪ್ರಾಂಪ್ಟ್ ಅಂತ. ಸೊ ಈ ಕಾಪಿ ಪ್ರಾಂಪ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಪ್ರಾಂಪ್ಟ್ ಕಾಪಿ ಆಗಿಬಿಡುತ್ತೆ. ಅದನ್ನು ನೀವು ಚಾಟ್ GPT ನಾನು ಹೇಳಿದ ಹಾಗೆ ಬಳಸ್ಕೊಂಡು ನೀವು ನಿಮ್ಮ ವಿಡಿಯೋಗೆ ಶಾರ್ಟ್ಸ್ಗೆ ಥಂಬ್ನೇಲ್ ಕ್ರಿಯೇಟ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಇದ್ದರೆ ಕಮೆಂಟ್ನಲ್ಲಿ ಕೇಳಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.